ನಮಸ್ತೆ. ಶುಕ್ರವಾರ ದಿನ ನಾವು ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಗೋಕರ್ಣದಲ್ಲಿರುವಂಥ ಗಣಪತಿ ದೇವಸ್ಥಾನ ನಮಗೆ ಇಲ್ಲಿಂದ ಒಂದು 10ರಿಂದ 15 ಕಿಲೋಮೀಟರ್ ದೂರ ಅಷ್ಟೇ. ನಾವೆಲ್ಲ ಸೇರಿ ಹೋಗಿದ್ದರು. ತುಂಬಾ ಚೆನ್ನಾಗಿ ದರ್ಶನ ಆಯಿತು ಗಣಪತಿ ದೇವ್ರದ್ದು. ಅಲ್ಲಿ ನಮಗೆ ಮುಟ್ಲಿಕ್ಕೆಲ್ಲ ಕೊಡ್ತಾರೆ ಗಣಪತಿ ದೇವರನ್ನು. ನಾವೇ ಮುಟ್ಟಿ ಹೂವನ್ನು ಹಾಕಿ ನಾವು ಕೈ ಮುಕ್ಕೊಂಡು ಬರ್ಬೋದು. ಅಷ್ಟು ಚೆನ್ನಾಗಿ ಆಯಿತು ದರ್ಶನ ಸಹ. ನಮಗೆ ಜನ ಯಾರೂ ಇರಲಿಲ್ಲ. ತುಂಬಾ ಚೆನ್ನಾಗಿ ದರ್ಶನ ಆಗಿ ಗಣಪತಿ ದೇವ್ರ ದರ್ಶನ ಮುಗಿಸಿ ನಾವು ಹಾಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಹೋದರೆ ಸ್ಮಶಾನ ಕಾಳಿ ದೇವಸ್ಥಾನ ಉಂಟು. ಇದೆಲ್ಲ ನೋಡಿ ಸ್ಮಶಾನ. ಎಂಟ್ರಿ ಆಗ್ತಾ ಇದ್ದಂಗೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಸ್ಮಶಾನ ಇದೆ. ಶವಗಳನ್ನೆಲ್ಲ ಅಲ್ಲೇ ಸುಡುತ್ತಾರೆ. ಆದರೆ ಏನೂ ಅಂತಹ ಭಯ ಅಂತ ಅನಿಸೋದಿಲ್ಲ. ಇದೆಲ್ಲ ಹೌದು ನೋಡಿ ಸ್ಮಶಾನ. ಏನೂ ಭಯ ಅಂತ ಅನಿಸೋದಿಲ್ಲ. ಅಷ್ಟು ಕ್ಲೀನಾಗಿ ಇರುತ್ತೆ ನೋಡಿ. ದೇವಸ್ಥಾನಕ್ಕೆ ದೇವ್ರಿಗೆ ನಾವಲ್ಲಿ ಉಡಿ ಸಾಮಾನನ್ನು ತೆಗೆದುಕೊಂಡ್ರು. ಹಾಗೆ ಇಲ್ಲಿಂದ ದೇವ್ರ ಮನೆ ಎಂಟ್ರಿ ಆಗ್ತಾ ಇದ್ದೀವಿ. ಉಡಿ ಪೂಜೆ ಕೊಡುವಾಗ 2 ಕಾಯಿಯನ್ನು ತೆಗೆದುಕೊಂಡು ಹೋಗಬೇಕು. ಇದೇ ಹೌದು ನೋಡಿ ಸ್ಮಶಾನ ಕಾಳಿ ದೇವಸ್ಥಾನ. ನಿಮಗೆ ಯಾವುದೇ ಥರ ಕಷ್ಟಗಳಿದ್ರೂ ಸಹ ಅಲ್ಲಿ ಬಂದು ನೀವು ಕೇಳಿ ಪೂಜೆಯನ್ನು ಮಾಡಿಸ್ಕೊಳ್ಬೋದು. ತುಂಬ ದೂರದಿಂದೆಲ್ಲ ಜನ ಬರ್ತಾರೆ. ಗೋಕರ್ಣ ಅಂದರೆ ಗೊತ್ತುಂಟು ಎಲ್ಲರಿಗೂ, ಎಷ್ಟೆಷ್ಟು ದೂರದಿಂದ ಜನ ಎಲ್ಲ ಬರ್ತಾರೆ ಅಂತ. ಎಲ್ಲ ಕಡೆಗೂ ಇರ್ತಾರೆ. ಆನಂತರ ದೇವ್ರ ದರ್ಶನ ಮುಗಿಸಿ ಪೂಜೆ ಮುಗಿಸಿ ಅಲ್ಲಿ ಊಟದ ವ್ಯವಸ್ಥೆ ಇತ್ತು. ಊಟ ಎಲ್ಲ ಮುಗಿಸಿ ದೇವಸ್ಥಾನ ಊಟ ಮುಗಿಸಿ ಬಂದ್ವಿ. ಥ್ಯಾಂಕ್ ಯು.